ಮಕ್ಕಳನ್ನ ನಾವು ಏನು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಕಾಪಾಡೋದು ತಂದೆ ತಾಯಿ ಜವಾಬ್ದಾರಿ. ಸರಿನಾ? ಈಗ ನೀವು ಪೂರ್ತಿ ಮನೆಯಲ್ಲೇ 4 ಗೋಡೆ ಕೆಳಗಡೆ ಇಟ್ಕೊಳಕ್ ಆಗಲ್ಲ. ಮಗು ನಮ್ ಜೊತೆನೂ ಇರುತ್ತೆ, ಮಗು ಶಾಲೆಗೆ ಹೋಗುತ್ತೆ, ಅದ್ರಲ್ಲಿ ಟೀಚರ್ಸ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಅಕ್ಕಪಕ್ಕ ಆಡಕ್ ಹೋಗುತ್ತೆ. ಆಮೇಲೆ ಈಗ ಬಿಗ್ಗೆಸ್ಟ್ ಇನ್ಫ್ಲುಯೆನ್ಸ್ ಇದೆ, ಯಾಕಂದ್ರೆ ಮಗು ಏನ್ ನೋಡ್ತಾ ಇದೆ ನಮ್ಗೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಇರ್ತಾರೆ, ಯಾರು ಬೇಕಾದ್ರೂ ವಿಡಿಯೋ ಮಾಡ್ಬೋದು, ಯಾರು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು, ಯಾರು ಬೇಕಾದ್ರೂ ನೋಡ್ಬೋದು. ಈಗ ಮುಂಚೆ ಸಿನಿಮಾದಲ್ಲೇನೆ ನಿಮ್ಗೆ ರೇಟಿಂಗ್ಸ್ ಎಲ್ಲ ಬರ್ತಿತ್ತು, ಈಗ ನಿಮ್ಗೆ ನೆಟ್ಫ್ಲಿಕ್ಸ್, ಅಮೆಝಾನ್ ಹಾಕ್ತಾರೆ ಅಡಲ್ಟ್ಸ್ ಓನ್ಲಿ ಅಂತ. ಬಟ್ ಮಗು ಕುತ್ಕೊಂಡು ಆರಾಮಾಗಿ ನೋಡುತ್ತೆ ಮನೆಯಲ್ಲೆಲ್ವಾ, ನಿಮ್ಗೆ ವೈಲೆನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಏನಂತಂದ್ರೆ ಟೆಕ್ನಾಲಜಿಯಿಂದ ಓಡಕ್ಕಾಗಲ್ಲ ನಾವು, ಅವಶ್ಯಕತೆ ಇದ್ದೇ ಇದೆ. ಡಬಲ್ ಚಾಕು ತರ. ಸೊ ನಮ್ಗೆ ಚಾಕು ಬೇಕು, ಚಾಕುನೇ ನಾವು ಬ್ಯಾನ್ ಮಾಡ್ಲಿಕ್ಕೆ ಆಗತ್ತೆ, ಸರಿನಾ? ಸೊ ಆದ್ರೆ ಮಗು ಕೈಗೆ ನಾವು ಚಾಕು ಕೊಡಲ್ಲ, ಕೊಟ್ಟರು ನಾವು ಮಾನಿಟರ್ ಮಾಡ್ತೀವಿ. ಕೈ ಕುಯ್ಕೊಳ್ಳುತ್ತೋ ಅಥವಾ ಏನ್ ಕೆಲಸ ಮಾಡ್ಬೇಕೋ ಅದನ್ನ ಮಾತ್ರ ಮಾಡುತ್ತೆ. ಅದೇ ತರ ನಾವು ಇಲ್ಲೂ ಮಾನಿಟರ್ ಮಾಡ್ಕೊಂಡು ಇರ್ಬೇಕಾಗುತ್ತೆ. ಅಡಿಕ್ಷನ್ಗೆ ಬೆಸ್ಟ್ ವೇ ಅಂತಂದ್ರೆ ನೀವು ಅಬ್ಜೆಕ್ಟಿಫೈ ಮಾಡ್ಬೇಕು ಯಾವ್ದನ್ನೇ ಆಗ್ಲಿ. ಅಡಿಕ್ಷನ್ ಅಂದ್ರೆ ಏನು? ಈಗ ನನಗೆ ಸಾಕು ಅಂತ ನನಗೆ ಗೊತ್ತಾಗುತ್ತೆ. ಈಗ ನಾನು ಟಿವಿ ನೋಡ್ತಾ ಇರ್ತೀನಿ, 1 hour ನೋಡಿದೀನಿ, ಇಲ್ಲಿ ನಿಲ್ಸ್ಬೇಕು, ನನಗೆ ಬೇರೆ ಕೆಲಸ ಇದೆ ಅಥವಾ ಮಲ್ಕೋಬೇಕು, ರಾತ್ರಿ ಈಗ ಮಲ್ಕೋಬೇಕು ಅಂದ್ರೆ ಏನಾಗುತ್ತೆ, ಇನ್ ಸ್ವಲ್ಪ ಹೋಗುತ್ತೆ. ಅದನ್ನ ಅಡಿಕ್ಷನ್ ಅಂದ್ರೆ ನನ್ನ ಕಂಟ್ರೋಲ್ ಬಿಟ್ಟು ಮುಂದಕ್ಕೆ ಹೋಗುತ್ತೆ. ಸೊ ಅದನ್ನ ಅಬ್ಜೆಕ್ಟಿಫೈ ಮಾಡ್ಬೇಕು. ಈಗ ಉದಾಹರಣೆಗೆ ನೀವು 8 ಗಂಟೆಗೆ ಸ್ಕೂಲ್ ಹೋಗ್ಬೇಕಂದ್ರೆ 8 ಗಂಟೆಗೆ ಬಿಡ್ತೀರಾ, ಸರಿನಾ? 9 ಗಂಟೆಗೆ ಕರ್ಕೊಂಡು ಹೋಗ್ಬಿಡಲ್ಲ. ಈಗ 45 ನಿಮಿಷ ಪೀರಿಯಡ್ ಅಂದ್ರೆ 45 ನಿಮಿಷ ಪೀರಿಯಡ್ ಇರುತ್ತೆ ನಿಮ್ ಸ್ಕೂಲಲ್ಲಿ. ನನಗೆ ಮ್ಯಾಥ್ಸ್ ಇಷ್ಟ ಅಂತ 1.5 hour ಮಾಡೋದಿಲ್ಲ, ಅಥವಾ ನನಗೆ ಸೋಷಿಯಲ್ ಇಷ್ಟ ಇಲ್ಲ ಅಂದ್ಬಿಟ್ಟು ಅದನ್ನ 20 ನಿಮಿಷಕ್ಕೆ ನಿಲ್ಸೋದಿಲ್ಲ. ಅಲ್ಲಿ ಮುಗೀತು, ಅಕ್ಸೆಪ್ಟೆನ್ಸ್ ಇದೆ, ಎಲ್ಲ ಇದೆ. ಇಲ್ಲೂ ಹಂಗೆ ನೀವು ಮಗುಗೆ ಹೇಳ್ಬೇಕು, ಅದು ಅಡಿಕ್ಷನ್ ನಿಮ್ದು ಮೊಬೈಲ್ ಇರ್ಲಿ ಅಥವಾ ಎನಿ ಸ್ಕ್ರೀನ್ ಫಾರ್ ದಟ್ ಮ್ಯಾಟರ್. 2 ವರ್ಷದವರೆಗೂ ಏನು ತೋರಿಸ್ತಾ ಇರೋದು ಹ್ಯೂಮನ್ ಇಂಟ್ರಾಕ್ಷನ್ ಇಸ್ ವಾಟ್ ಇಸ್ ದ ಬೆಸ್ಟ್. ಏನು ಅಂದ್ರೆ ಏನೂ ಇಲ್ಲ, ಮಗು ಎದ್ದಿದ್ದಾಗ ಒಬ್ಬರ ಮಗು ಜೊತೆ ಇರಬೇಕು, ಇಂಟ್ರಾಕ್ಟ್ ಮಾಡ್ಬೇಕು, ಸರಿನಾ? ಅದು ಹ್ಯೂಮನ್ ಇಂಟ್ರಾಕ್ಷನ್. ಅದಾದ್ಮೇಲೆ ಕೆಲವೊಂದ್ಸತಿ ಸ್ಕೂಲಲ್ಲೇ ಒಂದು ಹೋಮ್ವರ್ಕ್ ಕಳ್ಸಿರ್ತಾರೆ, ವಿಡಿಯೋ ಕಳ್ಸಿರ್ತಾರೆ, ಅಥವಾ ಮಗುಗೂ ಗೊತ್ತಾಗ್ಬೇಕು ಏನೇನ್ ಮಾಡ್ಬೇಕು, ಸೆಲ್ಫ್ ರಿಲಯನ್ಸ್ಗೆ ಬೇಕಾಗತ್ತೆ. ಮುಂದೆನು ಹಂಗಂತ ತೀರಾ ಏನು ಗೊತ್ತಿಲ್ದಿರ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಸೆಟ್ ಲಿಮಿಟಿಗೆ 1 hour ಕೊಡ್ಬೇಕಂತ ತಿಳ್ಕೊಳ್ಳಿ ಮಗುಗೆ. ನೀವು ಹೇಳಿ ಎಂಟರ್ಟೈನ್ಮೆಂಟ್ಗೋಸ್ಕರ 1 hour ಅಂತ ಇಟ್ಕೊಳ್ಳಿ. ಕೊಡ್ತೀರಾ ಅಂತಂದ್ರೆ ನಾನು ಅರ್ಧ ಗಂಟೆ ಸ್ಲಾಟ್ ಅಲ್ಲಿ 2 ತರ ಹೇಳಿ, 8 ಗಂಟೆ ಈಗ ಕೊಡ್ತಾ ಇದ್ದೀನಿ, 8ವರೆಗೆ ಇಸ್ಕೊತೀನಿ ಅಷ್ಟೇ. ದಟ್ ಈಸ್ ಅ ರೂಲ್. ಸೊ ಅದು ಮಗು ಒಂದ್ಸತಿ ಅರ್ಥ ಮಾಡ್ಕೊಂಡ್ರೆ ಅದು ಗೊತ್ತಾಗುತ್ತೆ. 8 ಗಂಟೆ ಕೊಟ್ಟರು ಅಮ್ಮ ನೋಡ್ತಲ್ವ, 8:15 ಆದ ತಕ್ಷಣ ಇಸ್ಕೊತಾರಂತ ಗೊತ್ತು. ಬಟ್ ಮಗು ಏನ್ ಮಾಡುತ್ತೆ ನಿಮಗೆ ಗೊತ್ತಿರ್ಬೇಕು, ಸರಿನಾ? ಮಾನಿಟರ್ ಮಾಡ್ಬೇಕು ಕಂಟೆಂಟ್. ಯಾಕಂದ್ರೆ ಏನಾಗುತ್ತೆ, ಹಿಂಗೆ ಮಾಡಿ ಏನ್ ಬೇಕಾದ್ರೂ ಬರ್ಬೋದು, ಏನ್ ಬೇಕಾದ್ರೂ ನೋಡ್ಬೋದು. ಸೊ ಮಗು ಏನ್ ನೋಡುತ್ತೆ ನಿಮಗೆ ಗೊತ್ತಿರ್ಬೇಕು, ಏನ್ ಮಾಡ್ತಾ ಇದೆ ಗೊತ್ತಿರ್ಬೇಕು. ಟೈಮ್ ಲಿಮಿಟ್ ಇದ್ರೆ ಸರಿ ಹೋಗುತ್ತೆ. ಜಂಕು ಅಷ್ಟೇ. ಈಗ ನಿಮ್ಮ ಮಗು ಒಂದು ಚಾಕ್ಲೇಟ್ ತಿನ್ಬೇಕು, ಬಿಸ್ಕೆಟ್ ತಿನ್ಬೇಕು, ಏನೋ ಒಂದು ಇರುತ್ತೆ, ಫಿಕ್ಸ್ ಮಾಡಿ ವಾರಕ್ಕೆ 1 ದಿವಸ ನಾನು ಕೊಡಿಸ್ತೀನಿ. 2 items ಆಫ್ ಹೀಸ್ ಆರ್ ಹರ್ ಚಾಯ್ಸ್. ಮಗು ಚಾಕ್ಲೇಟ್ ತಿನ್ಬೇಕಾ, ಕೇಕ್ ತಿನ್ಬೇಕಾ, ಚಿಪ್ಸ್ ತಿನ್ಬೇಕಾ, ಕೊಡ್ಸಿ. ನೀವೇ ಆಚೆ ಕಡೆ ಕರ್ಕೊಂಡೋಗಿ ಕೊಡ್ಸಿ, ತಿನ್ಸಿ, ಮುಗಿಸಿ ಬಂದ್ಬಿಡಿ. ಮನೇಲಿ 6 ದಿನ ಮನೇಲಿ ಮಾಡಿದ ಅಡುಗೆ ಊಟ ಮಾಡಿ. ನಾನೇ ದಿವಸಕ್ಕೆ ಅಥವಾ 2 ದಿವಸಕ್ಕೆ ಒಂದ್ಸರ್ತಿ ಸ್ವಿಗ್ಗಿ ಆರ್ಡರ್ ಹೇಳ್ತೀನಿ, ನಾನೇ ತಗೊಂಡ್ಬರ್ತೀನಿ. ಹಂಗಿದ್ರೆ ಆಗಲ್ಲ. ಯಾಕಂದ್ರೆ ಹೇಳಿದ್ದನ್ನ ಯಾವ ಮಕ್ಕಳು ಕೇಳಲ್ಲ. ನೀವು ಏನ್ ಮಾಡ್ತೀರಾ ಗಮನಿಸ್ತಾರೆ. ಸೊ ಯು ಹ್ಯಾವ್ ಟು ಸೆಟ್ ಎಕ್ಸಾಂಪಲ್. ಸೊ ಪೇರೆಂಟ್ಸ್ ಆಗಿ ನಮ್ಮಲ್ಲಿ ತುಂಬಾ ಬದಲಾವಣೆಗಳು ಬೇಕು. ಹೌದು. ನಾನ್ ಚಾಕ್ಲೇಟ್ ತಿಂತೀನಿ, ನೀನ್ ಬೇಡ ಅಂದ್ರೆ, ನಾನ್ ಚಿಪ್ಸ್ ಇಟ್ಕೊಂಡೆ ನಾನು ಊಟ ಮಾಡೋದು, ನೀನ್ ತಿನ್ಬೇಡ ಅಂದ್ರೆ ಆಗೋದಿಲ್ಲ. ಸೊ ಮೊದಲು ಬದಲಾವಣೆ ನಮ್ಮಲ್ಲಿ ಬರಬೇಕು, ಆಮೇಲೆ ಅಬ್ಜೆಕ್ಟಿಫೈ ಮಾಡಿದ್ರೆ ಅಡಿಕ್ಷನ್ಸ್ ಗ್ರಾಜುವಲಿ ಕಡಿಮೆ ಬರುತ್ತೆ.